ಬಿ ನಾಗೇಂದ್ರ ರಾಜೀನಾಮೆ ಅನ್ನುವಂತ ಪಟ್ಟು ಈಗಾಗಲೇ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇದೀಗ ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡಲು ಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ನಾಗೇಂದ್ರ ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು. ಬಿ ನಾಗೇಂದ್ರ ರಾಜೀನಾಮೆ ಆಗಬೇಕು ಅಂತ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ. ಬಟ್ ಇದಕ್ಕೆ ಸುಳ್ಳನ್ನ ನಿಜ ಮಾಡೋದಕ್ಕೆ ಯತ್ನ ಆಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಸಚಿವ ನಾಗೇಂದ್ರ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು. ವಿಪಕ್ಷಗಳ ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರಿಸಲು ಸಿದ್ಧ ಬಿ ನಾಗೇಂದ್ರ. ನನ್ನ ಗಮನಕ್ಕೆ ಬಾರದೆ ಹಣ ವರ್ಗಾವಣೆ ಮಾಡಲಾಗಿದೆ, ಇದರಲ್ಲಿ ನನ್ನ ತಪ್ಪಿಲ್ಲ. 187 ಕೋಟಿ ರೂಪಾಯಿ ಯಾರ ಗಮನಕ್ಕೂ ಬಾರದೆ ವರ್ಗಾವಣೆಯಾಗಿದೆ. ಬೋರ್ಡ್ ಸಭೆ ಆಗದೆ ಯೂನಿಯನ್ ಬ್ಯಾಂಕಿಗೆ ವರ್ಗಾವಣೆಯಾಗಿದೆ. ಅದಾದ ಮೇಲೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನನ್ನ ಸಮುದಾಯಕ್ಕೆ ಸತ್ಯ ಸ್ಪಷ್ಟಪಡಿಸಬೇಕಿದೆ. ಆದ್ರೆ ವಿಪಕ್ಷಗಳು ಅಧಿವೇಶನ ಮಾಡಲು ಬಿಡುತ್ತಿಲ್ಲ. ನಾಗೇಂದ್ರ ರಾಜೀನಾಮೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಆರೋಪಿಗಳಿಗೆ ಸಚಿವ ಬಿ ನಾಗೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ರಾಜೀನಾಮೆ ನೀಡಿದ ಬಳಿಕ ನನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ರು. ರಾಜ್ಯದ ಜನರಿಗೆ ಏನಾಗಿದೆ ಎಂಬುದನ್ನ ಬೆಳಕು ಚೆಲ್ಲಬೇಕು. ಸುದ್ದಿಗೋಷ್ಠಿಯಲ್ಲಿ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ನೋಡಿ, ಸದನದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ, ವಿಪಕ್ಷಗಳು ಒಂದಿಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಪಟ್ಟನ ಹಿಡ್ಕೊಂಡು ಕೂತಿದ್ದಾರೆ. ಅದರಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕೂಡ ಆಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಒಂದಿಷ್ಟು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ವಿಪಕ್ಷಗಳು ಸದನದಲ್ಲಿ ಸರ್ಕಾರದ ವಿರುದ್ಧ ಸವಾಲನ್ನ ಎಸೆತಾ ಇದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಕೊಟ್ಟಿರುವಂತ ಕ್ಲಾರಿಟಿ ಏನಪ್ಪಾ ಅಂತ ಅಂದ್ರೆ, ಸ್ಪಷ್ಟೀಕರಣ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇದರಲ್ಲಿ ನನ್ನ ತಪ್ಪೇ ಇಲ್ಲ, ನನ್ನ ಗಮನಕ್ಕೆ ಯಾವುದು ಕೂಡ ಬಂದಿಲ್ಲ ಅಂತ. ಬಟ್ ಅಲ್ಲಿ ಚಂದ್ರಶೇಖರ್ ಏನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಡೆತ್ ನೋಟ್ ನಲ್ಲಿ ಬರೆದಿಟ್ಟಂತ ಹೆಸರುಗಳಲ್ಲಿ ಒಂದಿಷ್ಟು ಹೆಸರುಗಳು ಕೂಡ ಉಲ್ಲೇಖ ಆಗಿರುತ್ತೆ. ಅದರಲ್ಲಿ ಬಿ ನಾಗೇಂದ್ರ ಪರವಾಗಿ ಕೂಡ ಸ್ವಲ್ಪ ಉಲ್ಲೇಖ ಇರುತ್ತೆ. ಈ ಘಟನೆ ನಡೆದಾಗ ಸರ್ಕಾರ ಬೀಳಿಸಲು ಹುನ್ನಾರ ನಡೆದಿತ್ತು. ಸುದ್ದಿಗೋಷ್ಠಿಯಲ್ಲಿ ಸಚಿವ ನಾಗೇಂದ್ರ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಒಬ್ಬ ದಲಿತ ನಾಯಕ ಮತ್ತೊಮ್ಮೆ ಮಂತ್ರಿಯಾಗಿದ್ದಾನೆ, ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕೆಂದು ಮನುವಾದಿಗಳು ಮಾಡ್ತಿದ್ದಾರೆ. ಒಬ್ಬ ದಲಿತನ ಮೇಲೆ ಇಲ್ಲ ಸಲ್ಲದ ಅಪವಾದ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಉತ್ತರಾಖಂಡದಲ್ಲಿ ಮೀಟಿಂಗ್ ಮಾಡಿದ್ರು. ಈಗ ಮನುವಾದಿಗಳು ಹೋಗಿ ಜಾಗ ಶುದ್ಧೀಕರಣ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ಈಗಲೂ ದೇಶದಲ್ಲಿ ವರ್ಣ ಪದ್ಧತಿ ಇದೆ ಅಂತ ಅನ್ಸುತ್ತೆ ನಮಗೆ. ಅವರಿಗೆ ನಾವು ಹೀಗೆ ಮಾಡ್ತಿದ್ದರೆ ನನ್ನ ಬಿಡ್ತಾರಾ? ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ದೊಡ್ಡದಲ್ಲ ಅಂತ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಏನೇ ಚರ್ಚೆಗೆ ಬಂದ್ರೂ ಉತ್ತರ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಚರ್ಚೆಗೆ ಬನ್ನಿ, ಉತ್ತರ ಕೊಡ್ತೀನಿ. ಬಿಜೆಪಿಗೆ ನಾಗೇಂದ್ರ ಸವಾಲನ್ನ ಎಸೆದಿದ್ದಾರೆ. ಏನೇ ಸ್ಪಷ್ಟೀಕರಣ ಬೇಕು ಅಂತ ಅಂದ್ರೆ ನನ್ನ ಹತ್ರ ಬನ್ನಿ, ನಾನು ಉತ್ತರ ಕೊಡ್ತೀನಿ. ಅದನ್ನು ಇದ್ರ ಬಗ್ಗೆ ಇನ್ನೂ ಮತ್ತಷ್ಟು ಕ್ಲಾರಿಟಿ ಬೇಕಂದ್ರೆ ಸಿಎಂ ಅವರೇ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಬಿ ನಾಗೇಂದ್ರ ಮಾತು. ದಲಿತ ಒಬ್ಬ ಆದಿವಾಸಿ ಮಾಡ್ಕೊಂಡು ಬಂದ್ರೆ ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನ ಶುದ್ಧೀಕರಣ ಮಾಡ್ತಾರಂದ್ರೆ ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ನಾನು ಇವತ್ತು ಸಂವಿಧಾನದ ಪದ್ಧತಿಯಲ್ಲಿ ಇಲ್ಲ, ನಾವು ವರ್ಣ ಪದ್ಧತಿಯಲ್ಲಿ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಅಂತ ಒಬ್ಬ ನಾಯಕರಿಗೇನೆ ಇವತ್ತು ಒಬ್ಬ ಅತ್ಯಂತ ಹಿರಿಯ ನಾಯಕರು ಮತ್ತು ಪ್ರಧಾನಿಗೆ ಸರಿಸಮಾನವಾಗಿರುವಂತ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮೇಲೆ ಬಿಡ್ತಾರವರು. ಇವತ್ತು ಕೇವಲ ಏನಿಲ್ಲ, ಒಬ್ಬ ದಲಿತ, ಒಬ್ಬ ಆದಿವಾಸಿ ಮಂತ್ರಿಯಾಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಕೂಡ, ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ. ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಹಳ ಶಕ್ತಿವಂತವಾಗಿದೆ. ಮಾಡ್ಕೊಂಡು ಬಂದ್ರೆ ಇವತ್ತು
ಇಲ್ಲಿ ದಲಿತ ನಾಯಕರನ್ನ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹುನ್ನಾರ ನಡೀತಾ ಇದೆ ಅಂತ ಬಿ ನಾಗೇಂದ್ರ ಹೇಳ್ತಾ ಇರೋದು. ಬಟ್ ಹಣ ದುರ್ಬಳಕೆ ಆಗಿದ್ದು ಕೂಡ ವಾಲ್ಮೀಕಿ ಹಣನೇ ತಾನೆ, ಅಲ್ಲಿ SC ST ಹಣನೇ ಕೂಡ ಅಲ್ಲಿ ದುರ್ಬಳಕೆ ಆಗಿರುವಂತದ್ದು. ಸೊ ಇವೆಲ್ಲವನ್ನ ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಬಿ ನಾಗೇಂದ್ರ ರಾಜೀನಾಮೆ ಸದನದಲ್ಲಿ ಕೇಳಿ ಬರ್ತಾ ಇದ್ದಂತ ಪಟ್ಟು ಅಂತ ಅಂದ್ರೆ ಬಿ ನಾಗೇಂದ್ರ ರಾಜೀನಾಮೆ ಆಗ್ಬೇಕು ಅಂತ ವಿಪಕ್ಷಗಳು ಕೂಡ ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ಬಟ್ ಒಂದ್ ಕಡೆ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿರುವಂತದ್ದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ವನಿತಾ, ನಿನ್ನೆ CLP ಸಭೆಯಲ್ಲಿ ನಾಗೇಂದ್ರ ಪರವಾಗಿ ಎಲ್ಲರೂ ಕೂಡ ನಿಂತ್ಕೋಬೇಕು ಅನ್ನುವಂತಹ CM ಸಂದೇಶದ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿರುವಂತಹ ನಾಗೇಂದ್ರ ಅವರು ಮತ್ತೊಮ್ಮೆ ಘಟನೆಯ ವಿವರವನ್ನ ಬಿಚ್ಚಿಟ್ಟಿರುವಂತಹದ್ದು. ಪ್ರಮುಖವಾಗಿ ಯಾವ ಸಮಯದಲ್ಲಿ ಏನಾಯ್ತು, ಜೊತೆಗೆ ನನ್ನನ್ನ ಯಾವಾಗ ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನನ್ನಿಂದ ಏನನ್ನ ಒತ್ತಾಯ ಮಾಡಿಸಿದ್ರು ಅನ್ನುವಂತಹ ಕಂಪ್ಲೀಟ್ ವಿವರವೆಲ್ಲವನ್ನು ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಿಂದೆ ಅಂದ್ರೆ ಯಾವ ಹಣವೂ ಕೂಡ ತಮ್ಮ ಖಾತೆಗೆ ಬಂದಿಲ್ಲ, ಬೇರೆ ಬೇರೆ ಖಾತೆಗೆ ಹೋಗಿದ್ದಂತಹ ಹಣವೆಲ್ಲವನ್ನು ಕೂಡ ವಾಪಸ್ ತೆಗೆದುಕೊಳ್ಳಲಾಗಿದೆ. 4-5 ಕೋಟಿ ಇತ್ತೀಚೆಗೆ ವಾಪಸ್ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಯಾವಾಗ ನನ್ನನ್ನು ಅರೆಸ್ಟ್ ಮಾಡಿದ್ರು ಆಗ ಸರ್ಕಾರ ಬೀಳಿಸುವಂತಹ ಒಂದು ಹುನ್ನಾರ ನಡೀತು. ನನ್ನ ಬಾಯಿಯಿಂದ CM ಹೆಸರು ಜೊತೆಗೆ ಒಂದಿಷ್ಟು ನಾಯಕರುಗಳ ಹೆಸರುಗಳನ್ನ ಹೇಳುವಂತ ಒತ್ತಾಯ ಕೂಡ ಮಾಡಿದ್ರು ಅನ್ನುವಂತಹ ಗಂಭೀರ ಆರೋಪವನ್ನ ಅವರು ಮಾಡಿರುವಂತದ್ದು. ಈ ಸಂಬಂಧ ಇವತ್ತು ಮತ್ತೆ ಈ ಒಂದು ವಿಚಾರವಾಗಿ ಸದನದಲ್ಲಿ ಕಿತ್ತು ಜೋರಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಬಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ 187 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣದಲ್ಲಿ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಬೇರೆಯವರ ಖಾತೆಗೆ, ಇದನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡುತ್ತೆ ಅಲ್ಲ, ಆ ಸಂದರ್ಭದಲ್ಲಿ ಸದನದಲ್ಲೇ ನಿಂತ್ಕೊಂಡು ಬಿ ನಾಗೇಂದ್ರ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ. ಹೌದು, ಅಕ್ರಮ ಆಗಿದ್ದು ನಿಜ ಅಂತ. ಬಟ್ ಈಗ ಹೇಳ್ತಾ ಇರುವಂಥದ್ದು ನನ್ನ ಗಮನಕ್ಕೆ ಯಾವುದು ಕೂಡ ಬಂದಿಲ್ಲ ಅಂತ. ಏನು ಲಕ್ಷ ರೂಪಾಯಿಗಳಲ್ಲ ಅಲ್ಲಿ ಹೋಗಿದ್ದು, ಸಾವಿರಾರು ಕೋಟಿ, 100 ಕೋಟಿ ರೂಪಾಯಿಯಲ್ಲಿ ದುರ್ಬಳಕೆ ಆಗಿದೆ ಅಂತ ಅಂದಾಗ ಇದು ಒಬ್ಬ ಶಾಸಕರ ಗಮನಕ್ಕೆ ಇಲ್ಲದೆ ಇದು ದುರ್ಬಳಕೆ ಆಗೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಮತ್ತೊಂದು ಕಡೆ ಬರ್ತಾ ಇದ್ದಂತ ಪ್ರಶ್ನೆಗಳು.